ಸರ್ಕಾರ ಮತ್ತು ಪಕ್ಷದ ನಡುವೆ ಸಮನ್ವಯಕ್ಕೆ ಸಮಿತಿ ರಚನೆಯನ್ನ ಮಾಡಬೇಕು ಅಂತ ಕಾಂಗ್ರೆಸ್ನಲ್ಲಿ ತೀರ್ಮಾನ ಮಾಡಲಾಗಿದೆ. ಬಿಕೆ ಹರಿಪ್ರಸಾದ್ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಭಿನ್ನಮತ ಇರುವುದು ಜಗತ್ತಿಗೆ ತಿಳಿದಿರುವಂತಹ ವಿಷಯ. ಇತ್ತೀಚೆಗೆ ಅರಮನೆ ಮೈದಾನದಲ್ಲಿ ನಡೆದಿರುವಂತಹ ಕಾಂಗ್ರೆಸ್ ಪಕ್ಷದ ಸರ್ವ ಸದಸ್ಯರ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮುಂದೆಯೇ ಸರ್ಕಾರ ಮತ್ತು ಪಕ್ಷದ ನಡುವೆ ಸಮನ್ವಯಕ್ಕೆ ಸಮಿತಿ ರಚನೆ ಮತ್ತು ಅನುಷ್ಠಾನ ಸಮಿತಿ ರಚನೆ ಮಾಡಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿದರು. ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷದಿಂದ ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರಕ್ಕೂ ಸಮಿತಿಯೇ ಮುಖ್ಯ ಆಗಬೇಕು ಎನ್ನುವ ಉದ್ದೇಶ ಇದರ ಹಿಂದೆ ಅಡಗಿದೆಯಾ? ಕ್ರೆಡಿಟ್ ವಾರ್ ತಪ್ಪಿಸಲು ಈ ತಂತ್ರ ಹೆಣೆದ್ರ? ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಡಿಕೆ ಮತ್ತು ಬಿಕೆ ನಡುವೆ ಶೀತಲ ಸಮರ ಇರೋದು ಜಗತ್ತಿಗೆ ಗೊತ್ತಿರುವಂತಹ ವಿಷಯ. ಡಿಕೆಶಿ ಅವರ ಪ್ರಾಯೋಗಿಕ ರಾಜಕಾರಣ, ಹೀರೋಯಿಸಂ ಅವೆಲ್ಲ ಬಿಕೆ ಹರಿಪ್ರಸಾದ್ ಅವರಿಗೆ ಹಿಡಿಸೋದಿಲ್ಲ. ಸರ್ಕಾರ ಅಥವಾ ಪಕ್ಷದಿಂದ ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರಕ್ಕೂ ಈ ಸಮಿತಿಯೇ ಮುಖ್ಯ ಆಗಿರಬೇಕು. ಯಾವೊಬ್ಬ ನಾಯಕನೂ ಕೂಡ ಕ್ರೆಡಿಟ್ ತೆಗೆದುಕೊಳ್ಳಬಾರದು ಎನ್ನುವುದು ಇದರ ಉದ್ದೇಶ ಎನ್ನುವುದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸರ್ಕಾರ ಮತ್ತು ಸಂಘಟನೆಯ ನಡುವೆ ಸಮನ್ವಯ ಸಾಧಿಸಲು ಸಮಿತಿಯೊಂದನ್ನು ರಚಿಸುವುದು ಕೇವಲ ಆಡಳಿತಾತ್ಮಕ ತೀರ್ಮಾನ ಅಲ್ಲ. ಇದು ಪಕ್ಷದ ಒಳಗಿನ ತೀವ್ರ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಮತ್ತು ನಾಯಕತ್ವದ ಪೈಪೋಟಿಯನ್ನ ನಿಭಾಯಿಸಲು ಹೂಡಿರುವಂತಹ ರಾಜಕೀಯ ತಂತ್ರಗಾರಿಕೆ ಅಂತ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ವಿಶೇಷವಾಗಿ ಹಿರಿಯ ನಾಯಕ ಕೆಪಿಸಿಸಿ ಅಧ್ಯಕ್ಷರು ಬಿಕೆ ಹರಿಪ್ರಸಾದ್ ಮತ್ತು ಸಿಎಂ ಡಿಕೆ ಶಿವಕುಮಾರ್ ನಡುವಿನ ಶೀತಲ ಸಮರ ಜಗಜ್ಜಾಹೀರಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಸಮಿತಿಯ ರಚನೆ ಹಲವು ರಾಜಕೀಯ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಜನಪರ ಯೋಜನೆಗಳು ಮತ್ತು ಸರ್ಕಾರದ ಪ್ರಮುಖ ನೀತಿಗಳ ಯಶಸ್ಸಿನ ಹೆಗ್ಗಳಿಕೆಯನ್ನ ಅಥವಾ ಕ್ರೆಡಿಟ್ ಅನ್ನ ಯಾರೂ ತೆಗೆದುಕೊಳ್ಬಾರದು ಎಂಬುದರ ಸುತ್ತಲೇ ಅಥವಾ ಯಾರು ತೆಗೆದುಕೊಳ್ಬೇಕು ಅನ್ನುವಂತಹ ರಾಜಕೀಯದ ಸುತ್ತಲೇ ಸದ್ಯದ ಆಂತರಿಕ ರಾಜಕೀಯ ಸುತ್ತಾಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಭಾವಿಯಾಗಿ ಇಡೀ ಆಡಳಿತದ ನಿಯಂತ್ರಣ ಸಾಧಿಸಲು ಯತ್ನಿಸ್ತಾ ಇದ್ರೆ, ಬಿಕೆ ಹರಿಪ್ರಸಾದ್ ಅವರಂತಹ ಸೈದ್ಧಾಂತಿಕ ನಿಷ್ಠಾವಂತರು ಇದನ್ನ ವ್ಯಕ್ತಿ ಕೇಂದ್ರಿತ ರಾಜಕಾರಣ ಅಂತ ಭಾವಿಸ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಷಯವನ್ನ ಮಾತನಾಡ್ತಾ ಹೋಗೋಣ. ಈ ಸಮಿತಿಯ ಮುಖ್ಯ ಉದ್ದೇಶವೇ ಯಾವುದೇ ಒಂದು ಬಣ ಅಥವಾ ವ್ಯಕ್ತಿ ಸರ್ಕಾರದ ಸಾಧನೆಗಳ ಸಂಪೂರ್ಣ ಮೈಲೇಜ್ ಅನ್ನು ಪಡೆಯುವುದನ್ನ ತಡೆಯುವುದು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪಕ್ಷ ಮತ್ತು ಸರ್ಕಾರದ ತೀರ್ಮಾನಗಳಿಗೆ ಜಂಟಿ ಹೊಣೆಗಾರಿಕೆ ತರುವ ಮೂಲಕ ಕ್ರೆಡಿಟ್ ವಾರ್ ಅನ್ನ ತಣ್ಣಗಾಗಿಸಲು ರೂಪಿಸಿರುವ ಪಕ್ಕಾ ತಂತ್ರದ ಭಾಗದಂತಿದೆ. ಬಿಕೆ ಹರಿಪ್ರಸಾದ್ ಕೂಡ ಸಮಿತಿಯ ಬಗ್ಗೆ ಉಲ್ಲೇಖಿಸಿದರು. ಬಿಕೆ ಹರಿಪ್ರಸಾದ್ ಜೊತೆಗೆ ಡಿಕೆ ಕೂಡ ಇದನ್ನು ಉಲ್ಲೇಖಿಸಿದರು. ಇದು ಕ್ರೆಡಿಟ್ ಇಬ್ಬರಿಗೂ ಬೇಡ, ಸಮಿತಿಯೇ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳಲಿ, ಸಮಿತಿಗೆ ಬಿಟ್ಬಿಡೋಣ ಅಂತ ಹೇಳಿದ ಹಾಗಿದೆ. ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಪ್ರಮುಖ ನಿರ್ಧಾರಕ್ಕೂ ಈ ಸಮಿತಿಯೇ ದಿಕ್ಸೂಚಿ ಆಗಬೇಕು ಎನ್ನುವ ಒತ್ತಾಯದ ಹಿಂದೆ ಆಂತರಿಕ ಪ್ರಜಾಪ್ರಭುತ್ವದ ಒಂದು ಕೊರತೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇಲ್ಲಿ ರಕ್ಷಣೆಯ ಹಕ್ಕೊತ್ತಾಯವೂ ಕೂಡ ಇದೆ ಆಂತರಿಕ ಪ್ರಜಾಪ್ರಭುತ್ವದ ವಿಷಯದಲ್ಲಿ. ಬಿಕೆ ಹರಿಪ್ರಸಾದ್ ಅವರ ಸಾರ್ವಜನಿಕ ಅಸಮಾಧಾನಗಳು ಕೇವಲ ವೈಯಕ್ತಿಕ ಮುನಿಸಲ್ಲ, ಬದಲಿಗೆ ಆಡಳಿತದಲ್ಲಿ ತಳಮಟ್ಟದ ಕಾರ್ಯಕರ್ತರ ಮತ್ತು ಸೋಷಲಿಸ್ಟ್ ಚಿಂತನೆಗಳ ನಿರ್ಲಕ್ಷ್ಯದ ವಿರುದ್ಧದ ಧ್ವನಿ ಎನ್ನುವುದು ಇಲ್ಲಿ ಮುಖ್ಯ ಅಂಶ. ಆಡಳಿತ ಕೇವಲ ಬಂಡವಾಳಶಾಹಿ ಮತ್ತು ಕಾರ್ಪೊರೇಟ್ ಹಿತಾಸಕ್ತಿಗಳ ಅಥವಾ ಕೆಲವೇ ಪ್ರಭಾವಿ ನಾಯಕರ ಇಚ್ಛೆಯ ಹಾಗೆ ನಡಿಬಾರದು. ಅದಕ್ಕೆ ಪಕ್ಷದ ಪ್ರಣಾಳಿಕೆ ಮತ್ತು ಸೈದ್ಧಾಂತಿಕ ಚೌಕಟ್ಟಿನ ಲಗಾಮ್ ಇರಬೇಕು ಅನ್ನುವುದು ಖಚಿತಪಡಿಸಿಕೊಳ್ಳುವುದಕ್ಕೆ ಈ ಸಮಿತಿಯನ್ನು ಫಿಲ್ಟರ್ ಆಗಿ ಬಳಸೋದಕ್ಕೆ ಹಿರಿಯ ನಾಯಕರ ಒಂದು ಬಣ ಸ್ಪಷ್ಟವಾಗಿ ಆಶಿಸ್ತಾ ಇದೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಅಂತಹ ನಾಯಕರು ಮುಂದೆ ನಿಂತಿದ್ದಾರೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೈದ್ಧಾಂತಿಕ ಬದ್ಧತೆ ವರ್ಸಸ್ ಪ್ರಾಯೋಗಿಕ ರಾಜಕಾರಣದ ಗುದ್ದಾಟವೂ ಮುಖ್ಯವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಬಿಕೆ ಹರಿಪ್ರಸಾದ್ ದಶಕಗಳಿಂದ ಕಾಂಗ್ರೆಸ್ನ ಜಾತ್ಯತೀತ ಮತ್ತು ಸಮಾಜವಾದಿ ಸಿದ್ಧಾಂತವನ್ನು ಗಟ್ಟಿಯಾಗಿ ಪ್ರತಿಪಾದಿಸಿಕೊಂಡು ಬಂದವರು. ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಸಂಪನ್ಮೂಲ ಕ್ರೋಢೀಕರಣ, ಪ್ರಾಯೋಗಿಕ ರಾಜಕಾರಣ ಈ ಎಲ್ಲವನ್ನು ಕೂಡ ಪಕ್ಷಕ್ಕೆ ತಂದುಕೊಟ್ಟು ಯಶಸ್ಸನ್ನು ಕಂಡುಕೊಂಡಿರುವಂತಹ ನಾಯಕ. ಇವರಿಬ್ಬರ ನಡುವೆ ಭಿನ್ನಮತ ಕೇವಲ ವ್ಯಕ್ತಿಗಳ ನಡುವಿನ ಘರ್ಷಣೆಯಲ್ಲ, ಇದು ಪಕ್ಷದ ಸೈದ್ಧಾಂತಿಗಳ ಶುದ್ಧತೆ, ಬದ್ಧತೆ, ಚುನಾವಣಾ ರಾಜಕಾರಣದ ಪ್ರಾಯೋಗಿಕತೆಯ ನಡುವಿನ ಸಂಘರ್ಷ. ಸರ್ಕಾರಗಳು ಕೇವಲ ಅಧಿಕಾರ ಉಳಿಸಿಕೊಳ್ಳುವ ಕಸರತ್ತಿನಲ್ಲಿ ಮುಳುಗಿದಾಗ ಸಿದ್ಧಾಂತಗಳು ಮೂಲೆ ಗುಂಪಾಗ್ತದೆ. ಈ ಸಮಿತಿ ಹರಿಪ್ರಸಾದ್ ಅವರಂತಹ ನಾಯಕರ ಸೈದ್ಧಾಂತಿಕ ಆಕ್ಷೇಪಗಳಿಗೆ ಸಾಂಸ್ಥಿಕ ವೇದಿಕೆಯನ್ನು ಒದಗಿಸುವ ಮೂಲಕ ಪಕ್ಷದ ಒಳಗೆ
ಮತ್ತು ಹೊರಗೆ ಸಮತೋಲನ ಕಾಯ್ದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಕಾಣಿಸ್ತದೆ. ಒಟ್ಟಿನಲ್ಲಿ ಈ ಸಮಿತಿ ಕೇವಲ ಭಿನ್ನಮತ ಶಮನದ ತಾತ್ಕಾಲಿಕ ಮದ್ದು ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ನಿಜವಾದ ಅಧಿಕಾರ, ನಿರ್ಧಾರಗಳನ್ನು ನಿಯಂತ್ರಿಸುವಂತಹ ನಿಜವಾದ ಅಧಿಕಾರ ಕೇಂದ್ರವಾಗ್ತದೆಯೇ ಅಥವಾ ನಾಯಕರ ಮುನಿಸು ತಣಿಸುವುದಕ್ಕೆ ಸೃಷ್ಟಿಸಿದ ಕಾಗದದ ಹುಲಿಯಾಗ್ತದೆಯೇ ಎಂಬುದು ಮುಂದಿನ ದಿನಗಳಲ್ಲಿ ಈ ಸಮಿತಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳ ಮೇಲೆ ನಿರ್ಧಾರ ಆಗ್ತದೆ. ಆದರೆ ಸದ್ಯಕ್ಕಂತೂ ಇದು ಕ್ರೆಡಿಟ್ ವಾರ್ ತಪ್ಪಿಸುವುದಕ್ಕೆ, ಅಧಿಕಾರ ಹಂಚಿಕೆಯನ್ನು ಸಮಬಲಗೊಳಿಸುವುದಕ್ಕೆ ಹೂಡಿರುವಂತಹ ಚಾಣಾಕ್ಷ ರಾಜಕೀಯ ದಾಳ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಮುಖ್ಯವಾಗಿ ಈ ಸಮಿತಿ ಯಾವ ರೀತಿಯಾಗಿ ರಚನೆ ಆಗುತ್ತೆ, ಪಕ್ಷದಿಂದ ಯಾರಿರ್ತಾರೆ, ಸರ್ಕಾರದ ಭಾಗದಲ್ಲಿ ಅಂದರೆ ಸಂಪುಟದಿಂದ ಯಾರಿರ್ತಾರೆ, ಸಚಿವ ಸಂಪುಟದಿಂದ ಯಾರಿರ್ತಾರೆ, ಎಲ್ಲವೂ ಕೂಡ ಕಾದು ನೋಡಬೇಕಾಗತ್ತೆ. ಸರ್ಕಾರ ಮತ್ತು ಪಕ್ಷ ಜನರಿಗೆ ಒಳಿತು ಮಾಡಲಿ, ಜನಪರವಾಗಿ ಇರಲಿ ಅನ್ನುವುದೇ ನಮ್ಮ ಮುಖ್ಯ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.